ಜೀನಾಗೆ ಸಂಪಾದಕತ್ವದಲ್ಲಿ ಜಿಎನ್ಎಸ್ ನ್ಯೂಸ್ ಸಾಗರ ಸುತ್ತದ ಆಚೆ ಈಚೆ ಮಂಗಳವಾರದ ನ್ಯೂಸ್ ಅಪ್ಡೇಟ್ಗೆ ತಮಗೆ ಸ್ವಾಗತ. ಮುಖ್ಯಾಂಶಗಳು. ಕುವೆಂಪು ವಿಶ್ವವಿದ್ಯಾಲಯದ ಅವ್ಯವಸ್ಥೆ ಖಂಡಿಸಿ ಎಬಿವಿಪಿಯಿಂದ ಪ್ರತಿಭಟನೆ. ವಿಶ್ವವಿದ್ಯಾಲಯ ಆಡಳಿತ ಲೋಪದಿಂದ ವಿದ್ಯಾರ್ಥಿಗಳಿಗೆ ಸಂಕಷ್ಟ ತಪ್ಪುತ್ತಿಲ್ಲ ಎಂದು ದೂರಿದ ವಿದ್ಯಾ. ಕೇಂದ್ರ ಸಚಿವ ಅಮಿತ್ ಶಾ ವಿಧಾನ ಪರಿಷತ್ ಸದಸ್ಯ ಸಿಟಿ ರವಿ ವಿರುದ್ಧ ಕಾಂಗ್ರೆಸ್ ಪ್ರತಿಭಟನೆ. ಅಮಿತ್ ಶಾ ಮತ್ತು ಸಿಟಿ ರವಿ ಹೇಳಿಕೆ ಖಂಡಿಸಿದ ಕಲಸೆ ಚಂದ್ರಪ್ಪ, ಅನಿತಾ ಕುಮಾರಿ, ಜ್ಯೋತಿ ಕೋವಿ. ಮಾಸೂರಿನಲ್ಲಿ ಶ್ರಮಜೀವಿ ಕಟ್ಟಡ ಕಾರ್ಮಿಕರ ಸಂಘದ ನೂತನ ಪದಾಧಿಕಾರಿಗಳ ಪದಗ್ರಹಣ. ಕಾರ್ಮಿಕರ ಶ್ರಮಕ್ಕೆ ತಕ್ಕ ಪ್ರತಿಫಲ ಸಿಗಬೇಕೆಂದ ಮಾಜಿ ಸಚಿವ ಹರತಾಳು ಹಾಲಪ್ಪ. ರಾಜ್ಯ ಮಟ್ಟದ ಸಹೃದಯ ಪ್ರಶಸ್ತಿಗೆ 9 ಸಾಧಕರ ಆಯ್ಕೆ. ಜನವರಿ 4ರ ಸಾಗರೋತ್ಸವದಲ್ಲಿ ಪ್ರಶಸ್ತಿ ಪ್ರದಾನ. ಈಗ ಸುದ್ದಿಯ ವಿವರ. ಕುವೆಂಪು ವಿಶ್ವವಿದ್ಯಾಲಯದ ಭ್ರಷ್ಟಾಚಾರ ಹಾಗೂ ಅಸಮರ್ಪಕ ಆಡಳಿತವನ್ನು ಖಂಡಿಸಿ ಮಂಗಳವಾರ ಅಖಿಲ ಭಾರತೀಯ ವಿದ್ಯಾರ್ಥಿ ಪರಿಷತ್ ಪ್ರತಿಭಟನೆ ನಡೆಸಿ ಉಪವಿಭಾಗಾಧಿಕಾರಿಗಳಿಗೆ ಮನವಿ ಸಲ್ಲಿಸಲಾಯಿತು. ಈ ಸಂದರ್ಭದಲ್ಲಿ ಎಬಿವಿಪಿ ನಗರ ಕಾರ್ಯದರ್ಶಿ ವಿಜಯನ್ ಮಾತನಾಡಿದರು. ಉಪವಿಭಾಗಾಧಿಕಾರಿ ಯತೀಶಾರ್ ಸ್ಥಳಕ್ಕೆ ಆಗಮಿಸಿ ಮನವಿ ಸ್ವೀಕರಿಸಿ ಸ್ಪಂದಿಸುವ ಭರವಸೆ ನೀಡಿದರು. ವಿದ್ಯಾರ್ಥಿ ಪರಿಷತ್ ಪ್ರಮುಖರು, ವಿದ್ಯಾರ್ಥಿಗಳು ಹಾಜರಿದ್ದರು. ನಮಸ್ತೆ. ನಾವು ಅಖಿಲ ಭಾರತೀಯ ವಿದ್ಯಾರ್ಥಿ ಪರಿಷತ್ ಸಾಗರದ ವತಿಯಿಂದ ಇವತ್ತು ಪ್ರತಿಭಟನೆಯನ್ನ ಹಮ್ಮಿಕೊಂಡಿದ್ವಿ. ಕಾರಣ ಏನು ಅಂತಂದ್ರೆ, ಯೂನಿವರ್ಸಿಟಿಯಲ್ಲಿ ದೊಡ್ಡ ಮಟ್ಟದ ಸ್ಕ್ಯಾಮ್ ನಡೀತಾ ಇದೆ. ಎರಡನೇದಾಗಿ, ವಿದ್ಯಾರ್ಥಿಗಳಿಗೋಸ್ಕರ ಇರುವಂತಹ UECMS ಪೋರ್ಟಲ್ ನಲ್ಲಿ ವಿದ್ಯಾರ್ಥಿಗಳು ಫೀಸ್ ಪಾವತಿ ಮಾಡೋದಾಗಿರ್ಬೋದು, ಹಾಗೇನೆ ಕೋರ್ಸ್ ರಿಜಿಸ್ಟ್ರೇಷನ್ ವಿಷಯವಾಗಿ ತುಂಬಾನೇ ವಿಳಂಬ ಆಗ್ತಾ ಇದೆ. ಇದರಿಂದ ಸ್ಟೂಡೆಂಟ್ ಗಳ ಮೇಲೆ ತುಂಬಾನೇ ಪರಿಣಾಮ ಬೀರ್ತಾ ಇದೆ. ಮೂರನೇದಾಗಿ, NEP ಓದಿ ಹೋಗಿರೋರಾಗಿರ್ಬೋದು, NEP ನ ಹೋದ್ ಸರ್ತಿ ಮುಗಿಸಿರೋರಾಗಿರ್ಬೋದು, ಅವರಿಗೆ ವಿಶ್ವವಿದ್ಯಾನಿಲಯದಿಂದ ನೈಜ ಮಾರ್ಕ್ಸ್ ಕಾರ್ಡ್ ನಮ್ಗೆ ದೊರೆತಿಲ್ಲ. ಅದಕ್ಕೋಸ್ಕರ ಅವರು ಹೈಯರ್ ಎಜುಕೇಶನ್ ಹೋಗ್ಲಿಕ್ಕೆ ತುಂಬಾನೇ ತೊಂದರೆ ಆಗ್ತಾ ಇದೆ. ಮತ್ತೆ ಎಕ್ಸಾಮ್ ಟೈಮ್ ಟೇಬಲ್ ಅನ್ನ ತರಾತುರಿಯಲ್ಲಿ ಏಕರೂಪ ವೇಳಾಪಟ್ಟಿಯನ್ನ ನಿಗದಿಗೊಳಿಸುವ ಹಿನ್ನೆಲೆಯಲ್ಲಿ ಕುವೆಂಪು ವಿಶ್ವವಿದ್ಯಾನಿಲಯದವರು ಬೇಗನೆ ಟೈಮ್ ಟೇಬಲ್ ಅನ್ನ ಹಾಕೋದ್ರ ಮೂಲಕ ವಿದ್ಯಾರ್ಥಿಗಳ ಮೇಲೆ ತುಂಬಾನೇ ಹೊರೆ ಆಗ್ತಾ ಇದ್ದಾರೆ. ವರ್ಕಿಂಗ್ ಡೇಸ್ ಅನ್ನ ತುಂಬಾ ಬೇಗ ಮಾಡಿದ್ದಾರೆ. 13 ವರ್ಕಿಂಗ್ ಡೇಸ್, ಅದನ್ನ 6ಕ್ಕೆ ಮಾಡಿದ್ರು. ಮತ್ತೆ ಇವಾಗ 13ಕ್ಕೆ ಎಕ್ಸ್ಟೆಂಡ್ ಮಾಡಿದ್ದಾರೆ. ಆದ್ರೆ ಇದರಿಂದ ಕೇವಲ ಸ್ಟೂಡೆಂಟ್ ಗಳ ಮೇಲೆ ಮಾತ್ರ ಅಲ್ಲ, ವಿದ್ಯಾರ್ಥಿಗಳ ಮೇಲೂ ಕೂಡ ವ್ಯತಿರಿಕ್ತ ಪರಿಣಾಮವನ್ನ ಬೀರ್ತಾ ಇದೆ. ಇದೆಲ್ಲದ್ರ ವಿರುದ್ಧ ನಾವು ಪ್ರತಿಭಟನೆಯನ್ನ ಮಾಡಿದ್ವಿ. AC ಸರ್ ಅವರಿಗೆ ಮನವಿ ಕೊಟ್ಟಿದ್ದೀವಿ. ಅವರು ಮೇಲ್ನವರಿಗೆ ಇನ್ಫಾರ್ಮೇಶನ್ ತಿಳಿಸ್ತೀವಿ ಅಂತ ಹೇಳಿದ್ದಾರೆ. ಅದೇ ರೀತಿಯಾಗಿ ಒಂದು ವೇಳೆ ಯೂನಿವರ್ಸಿಟಿಯವರು ನಮ್ಮ ಪ್ರಶ್ನೆಗಳಿಗೆ ಉತ್ತರಿಸದೆ ವಿಳಂಬ ಮಾಡಿದ್ದಲ್ಲಿ ನಾವು ಇನ್ನೂ ದೊಡ್ಡ ಮಟ್ಟದಲ್ಲಿ ಹೋರಾಟಗಳನ್ನ ಕೈಗೊಳ್ತೀವಿ ಅಂತ ಹೇಳ್ತೀನಿ. ನನ್ನ ಹೆಸರು ವಿದ್ಯಾಯನ್, ನಗರ ಸಹ ಕಾರ್ಯದರ್ಶಿ, ಸಾಗರ. ಯೂನಿವರ್ಸಿಟಿಯವರು ಒಪ್ಪದೇನೆ ಪ್ರತಿಕ್ರಿಯೆ ಕೊಡದೇ ಇದ್ರೆ ನಾವು ಇನ್ನೂ ದೊಡ್ಡ ಮಟ್ಟದಲ್ಲಿ ಹೋರಾಟ ನಡೆಸ್ತೀವಿ. ಮತ್ತೆ ಸರ್ 2 ವರ್ಷ ಆಯ್ತು, ಇನ್ನು ಒರಿಜಿನಲ್ ಮಾರ್ಕ್ಸ್ ಕಾರ್ಡ್ ಕೊಡ್ತಾರೆ ಯೂನಿವರ್ಸಿಟಿ. ಸ್ವಲ್ಪ ಹೈಯರ್ ಎಜುಕೇಶನ್ ಡಿಪಾರ್ಟ್ಮೆಂಟ್ಗೂ ನಾವು ಬೇಡಿಕೆನ ಕಳಿಸ್ತೀವಿ. ಅವ್ರ ರೆಸ್ಪಾನ್ಸ್ ಏನಿದೆ ನಾನು ಭ್ರಷ್ಟಾಚಾರ ಮಾರ್ಕ್ಸ್ ಕಾರ್ಡ್ ನಾವು ಇಮಿಡಿಯೇಟ್ ಆಗಿ ಇವತ್ತು ಸ್ಟೂಡೆಂಟ್ 2 ವರ್ಷ ಆಯ್ತು. ಸಚಿವೆ ಲಕ್ಷ್ಮೀ ಹೆಬ್ಬಾಳ್ಕರ್ ವಿರುದ್ಧ ಅಸಭ್ಯ ಪದ ಬಳಸಿದ ವಿಧಾನ ಪರಿಷತ್ ಸದಸ್ಯ ಸಿಟಿ ರವಿ ಹಾಗೂ ಸಂಸತ್ನಲ್ಲಿ ಡಾಕ್ಟರ್ BR ಅಂಬೇಡ್ಕರ್ ಬಗ್ಗೆ ಅವಹೇಳನಕಾರಿಯಾಗಿ ಮಾತನಾಡಿರುವ ಕೇಂದ್ರ ಗೃಹ ಸಚಿವ ಅಮಿತ್ ಶಾ ಅವರ ಹೇಳಿಕೆಯನ್ನು ಖಂಡಿಸಿ ಮಂಗಳವಾರ ಬ್ಲಾಕ್ ಕಾಂಗ್ರೆಸ್ ವತಿಯಿಂದ ಉಪವಿಭಾಗಾಧಿಕಾರಿಗಳ ಕಚೇರಿ ಎದುರು ಪ್ರತಿಭಟನೆ ನಡೆಸಿ ಮನವಿ ಸಲ್ಲಿಸಲಾಯಿತು. ಈ ಸಂದರ್ಭದಲ್ಲಿ ಮಾತನಾಡಿದ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷ ಕಲಸೆ ಚಂದ್ರಪ್ಪ, ಪ್ರತಿಭಟನೆ ಉದ್ದೇಶಿಸಿ ಮಹಿಳಾ ಕಾಂಗ್ರೆಸ್ ಜಿಲ್ಲಾಧ್ಯಕ್ಷೆ ಅನಿತಾ ಕುಮಾರಿ, ತಾಲೂಕು ಪಂಚಾಯಿತಿ ಮಾಜಿ ಅಧ್ಯಕ್ಷೆ ಜ್ಯೋತಿ ಕೋವಿ ಮಾತನಾಡಿ, ಎಂತ ಕೆಳಮಟ್ಟಕ್ಕಿಳಿದಾರಂದ್ರೆ ಅಂಬೇಡ್ಕರ್ ಅವರ ಬಗ್ಗೆ ತುಚ್ಛವಾಗಿ ಮಾತನಾಡಿದ್ದಾರೆ ಲೋಕಸಭೆಯಲ್ಲಿ. ಪದೇ ಪದೇ ಏನ್ ಹೇಳ್ತೀರಾ, ಆತ ಏನು ದೇವರು ಅಂತ ಹೇಳಿದ್ದಾರೆ ಅಮಿತ್ ಶಾ ಅವರೇ ನಮಗೆ ದೇವರೇ ಕಂಡ್ರಿ. ಅವರು ಇಡೀ ದೇಶದ ಎಲ್ಲ ವರ್ಗದ ಜನರಿಗೆ ನ್ಯಾಯ ಕೊಟ್ಟಂತ ಮಹಾನ್ ನಾಯಕರು ಬಾಬಾ ಸಾಹೇಬ್ ಅಂಬೇಡ್ಕರ್. ಅವ್ರ ಬಗ್ಗೆ ಅವಹೇಳನಕಾರಿ ಮಾತಾಡ್ತಾರ. ನೀವು ಪ್ರಮಾಣ ವಚನ ಸ್ವೀಕಾರ ಮಾಡುವಾಗ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಸಂವಿಧಾನದ ಮೇಲೆ ಪ್ರಮಾಣ ಮಾಡಿದ್ದೀರಿ. ನ್ಯಾಯ, ನಿಷ್ಠೆ, ಸತ್ಯ, ಧರ್ಮ ಪಾಲಿಸ್ತೀವಿ ಅಂತ ಈ ದೇಶದ ಸಂವಿಧಾನವನ್ನು ಗೌರವಿಸದಿಂದ ಪ್ರಮಾಣ ವಚನ ಮಾಡ್ತೀರಿ. ನಿಮ್ಗೆ ಅಧಿಕಾರ ಸಿಕ್ಕ ಮೇಲೆ ತುಚ್ಛವಾಗಿ ಮಾತಾಡ್ತೀರಿ. ಅಂಬೇಡ್ಕರ್ ಬಗ್ಗೆ ಬಹಳ ಹೀನಾಯವಾಗಿ ಮಾತಾಡಿದ್ದೀರಿ. ಅದಕ್ಕೆ ನಮ್ಮ ತಾಲೂಕು ಕಾಂಗ್ರೆಸ್ ಖಂಡಿಸ್ತದೆ. ನಿಮ್ಮನ್ನ ಕೂಡಲೇ ಮಂತ್ರಿ ಸ್ಥಾನದಿಂದ ಮಾನ್ಯ
ರಾಷ್ಟ್ರಪತಿಯವರಿಗೆ ನಾವು ಮನವಿ ಮಾಡ್ತೇನೆ, ಕೂಡಲೇ ಅಮಿತ್ ಶಾ ಅವರನ್ನ ಸಂಪುಟದಿಂದ ವಜಾ ಮಾಡಬೇಕು. ಯಾಕಂದ್ರೆ ಕೀಳು ಮಟ್ಟದ ಭಾಷೆ ಬಳಸಿದ್ದಾರೆ ಅಮಿತ್ ಶಾ. ಅಂಬೇಡ್ಕರ್ ಬಗ್ಗೆ ಕೀಳು ಭಾಷೆಯನ್ನು ಮಾತಾಡಿದ್ದಾರೆ. ಇಡೀ ದೇಶಕ್ಕೆ ಮಾಡಿದ ಅವಮಾನ, ಇಡೀ ದೇಶದ ಜನರಿಗೆ ಮಾಡಿದಂತ ಅವಮಾನ, ಅಂಬೇಡ್ಕರ್ ಮಾಡಿದ ಅವಮಾನ ಅಮಿತ್ ಶಾ ಅವರೇ. ಆದ್ರಿಂದ ಕೂಡಲೇ ನಾವೇನು ಮನವಿ ಕೊಡ್ತೀವಿ ರಾಷ್ಟ್ರಪತಿ ಅವರಿಗೆ, ಎಸಿ ಅವರ ಮೂಲಕ ಮಾನ್ಯ ರಾಷ್ಟ್ರಪತಿ ಗೌರವಾನ್ವಿತ ರಾಷ್ಟ್ರಪತಿ ಅವರು ಅವರ ಸಚಿವಗಿರಿಯನ್ನ ಕಿತ್ತಾಕ್ಬೇಕು ಅಂತ ಹೇಳಿ ಸಂದರ್ಭದಲ್ಲಿ ಮನವಿ ಮಾಡ್ತೇನೆ. ಹಾಗೇನೆ CT ರವಿ ವಿಧಾನ ಪರಿಷತ್ ಸದಸ್ಯರು. ವಿಧಾನ ಪರಿಷತ್ ಅಂದ್ರೆ ಗೌರವ ಉಳ್ಳವರ ಒಂದು ಮೇಲ್ಮನೆ ಅಂತ, ಬುದ್ಧಿಜೀವಿಗಳ ಇಡೀ ರಾಜ್ಯದಲ್ಲಿ ಹೆಸರದು ಅಂತಂತ ಮಹಾನಾಯಕರೇ ಬರ್ತಿದ್ರು ಅಲ್ಲಿಗೆ ವಿಧಾನ ಪರಿಷತ್ತಿಗೆ. ಇವತ್ತೇನಾಗಿದೆ, ಪುಂಡ್ರು ಪೋಖರಿಗಳ ಹಾವಳಿ ವಿಧಾನ ಪರಿಷತ್ತು. ಇಂಥ CT ರವಿ ಕಾಲದಲ್ಲಿ ಹುಡುಗರ ಗೌರವಂತರು ಇದ್ದಾರೆ ಅಲ್ಲಿ, ಇಲ್ಲ ಅಂತಿಲ್ಲ. ಈ CT ರವಿ ನಿಲ್ಲಿಸಲೇ ಇಲ್ಲ ಗಾಡಿನ, ಹಂಗೆ ಹೋದ. ಪರದೇಶಿಗಳು ಪಾಪ ಕೇಳೋರಿಲ್ಲ, ಯಾಕಂದ್ರೆ ಅಧಿಕಾರ ದರ್ಪ. ಅಂತ ಕೊಲೆಗಡುಕ ನಮ್ಮ ಮಹಿಳಾ ಸಚಿವೆ, ಬಹಳ ಗೌರವಾನ್ವಿತ ಮಹಿಳಾ ಸಚಿವೆ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಒಬ್ಬ ಹೆಣ್ಮಗಳ ಇಡೀ ರಾಜ್ಯಕ್ಕೆ ಹೆಣ್ಣು ಮಕ್ಕಳಿಗೆ ಮಾದರಿ ಸಚಿವೆ. ಅಂತ ಒಬ್ಬ ಹೆಣ್ಮಗಳ ಮೇಲೆ ಅವಾಚ್ಯ ಪದಗಳನ್ನ ಪರಿಷತ್ನಲ್ಲಿ ಬಳಸಿದ್ದಾರೆ. CT ರವಿ ಅವರೇ, ನಿಮ್ಮ ಮನೆಯಲ್ಲೂ ನಿಮ್ ಹೆಂಡತಿ ಇದ್ದಾಳೆ, ನಿಮ್ ತಾಯಿ ಇದ್ದಾಳೆ, ನಿಮ್ ತಂಗಿ ಇದ್ದಾಳೆ, ನಿಮ್ ಮಗಳಿದ್ದಾಳೆ, ನೀವು ಬಳಸ್ತೀರನ್ರಿ? ಹೆಣ್ಣು ಮಕ್ಕಳು ಈ ಭಾಷೆ ಬಳಸ್ತೀರ? ಭಾರತ ಮಾತೆ ಅಂತೀರಿ, ಬೋಲೋ ಭಾರತ್ ಮಾತಾಕಿ ಅಂತೀರಿ, ಭಾರತ ಮಾತೆ ಅಂತೀರಿ. ಯಾರು ತಾಯಿ ಭಾರತ ಮಾತೆ ಕಣ್ರಿ? ಲಕ್ಷ್ಮೀ ಹೆಬ್ಬಾಳ್ಕರ್ ಅವಳೊಬ್ಬಳು ಭಾರತ ಮಾತೆ. ನೀವು ಅಲ್ಲಿ ಹಾಕೋಗಂದು ಇಲ್ಲಿ ಅವಹೇಳನ ಮಾತವ್ರಿಗೆ ಆಡ್ತೀರಾ? ಎಂತ ದುರಹಂಕಾರದ ಪರಮಾವಧಿ CT ರವಿ ಅವರೇ. ನಿಮ್ಮ ಬೆಂಕಿ ಹಚ್ಚುವ ಕೆಲಸ, ನೀವು ಯಾವುದೇ ಭಾಷಣ ನಿಮ್ ಪಕ್ಷ ಸಂಘಟನೆ ಮಾಡ್ಕೊಂಡು ನಾವು ಬೇಡ ಹೇಳಿದಿಲ್ಲ, ಆದ್ರೆ ದೇಶಕ್ಕೆ ಬೆಂಕಿ ಹಚ್ಚುವ ಮಾತನ್ನೇ ಆಡ್ತಾರೆ ನಿಮ್ಮ ಮಾತು ಬಾಯಿಂದ. ಒಂದು ಒಳ್ಳೆ ಪದ ಬರಲ್ಲ. ನಾವು ಅನೇಕ ಮಾಧ್ಯಮಗಳಲ್ಲಿ ನೋಡ್ತೀವಿ, ಅಲ್ಲಿ ಗೌರವಿಸಲಿದ್ದಾರೆ, ಅವರಲ್ಲಿ ಆ ಮಾತು ಬರಲ್ಲ. ಈ CT ರವಿ ಅಂತವರು ದೇಶ ರಾಜ್ಯ ಬೆಂಕಿ ಹಚ್ಚೋ ಮಾತನ್ನೇ ಎಲ್ಲ ಸಂದರ್ಭ ಆಡ. CT ರವಿ ಅವರು ನಮ್ಮ ಮಹಿಳಾ ಸಚಿವರಾದ ಲಕ್ಷ್ಮೀ ಹೆಬ್ಬಾಳ್ಕರ್ ಬಗ್ಗೆ ಮಾತಾಡಿದರೆ ಬಹಳ ನೋವಿನ ಸಂಗತಿ. ಯಾಕೆ ಅಂದ್ರೆ ಒಂದು ಶಾಸನ ಸಭೆ ವಿಧಾನ ಪರಿಷತ್ತಿಗೆ ಆಯ್ಕೆ ಆಗುವಂತವ್ರು ಎಂತವ್ರನ್ನ ಆಯ್ಕೆ ಮಾಡುತ್ತೆ ಅಂತಂದ್ರೆ, ಹಿಂದೆಲ್ಲ ಒಬ್ಬ ಶಿಕ್ಷಣ ತಜ್ಞರು, ಒಬ್ರು ಒಳ್ಳೆಯ ಕಲಾವಿದರು, ಒಬ್ಬ ಒಳ್ಳೆಯ ಮುತ್ಸದ್ದಿ ರಾಜಕಾರಣಿ, ಸೀನಿಯರ್ ಮೋಸ್ಟ್, ಇಂಥವ್ರನ್ನ ವಿಧಾನ ಪರಿಷತ್ತಿಗೆ ಆಯ್ಕೆ ಮಾಡ್ತಾ ಇತ್ತು. ಅಂತಹ ವಿಧಾನ ಪರಿಷತ್ತಿಗೆ ರೌಡಿಗಳು, ರಿಯಲ್ ಎಸ್ಟೇಟ್ ಮಾಫಿಯಾದವರು, 10 ಕ್ರಿಮಿನಲ್ ಕೇಸನ್ನ ಹಾಕ್ಸ್ಕೊಂಡಂತವ್ರು, ಇಂಥವ್ರನ್ನ ಕಳಿಸಿದ್ರೆ ವಿಧಾನ ಪರಿಷತ್ತಿನ ಕತೆ ಹೀಗಾಗತ್ತೆ. CT ರವಿ ಅವರು ಅವರ ಹಿನ್ನೆಲೆಯನ್ನ ನೋಡ್ಲಿಕ್ಕೆ ಹೋದ್ರೆ ಅವ್ರಿಗೆ ಚಿಕ್ಕಮಂಗ್ಳೂರ್ನಲ್ಲಿ ಕರೆಯೋದು ಚೀಟಿಂಗ್ ರವಿ ಅಂತ ಹೇಳಿ, ಚೀಟಿಂಗ್ ರವಿ ಅಂತಾನೆ ಕರೀತಾರೆ. ಅಂತವ್ರು ಇವತ್ತು ಮಹಿಳಾ ಮತ್ತು ಮಕ್ಕಳ ಸಚಿವರ ಲಕ್ಷ್ಮೀ ಹೆಬ್ಬಾಳ್ಕರ್ ಬಗ್ಗೆ ಮಾತಾಡ್ತಾರೆ ಅಂದ್ರೆ ಇದೊಂದು ಅಸಹ್ಯ ತರುವಂತಹ ಘಟನೆ. ಸಮಾಜವನ್ನ ಮುನ್ನಡೆಸಬೇಕಾದಂತಹ ಸರ್ಕಾರ ಪ್ರತಿನಿಧಿಯಾಗಿರುವಂತಹ ಒಂದು ಭಾಗ ಆಗಿರುವಂತಹ ರಾಜಕೀಯ ಪಕ್ಷಗಳ ಪ್ರಮುಖರು ಯಾರು ಮಾತಾಡ್ತಾ ಇಲ್ಲ. ಕಾಂಗ್ರೆಸ್ಸಿನ ಮಹಿಳೆಗೆ ಅನ್ಯಾಯ ಆಗಿದೆ ಅಂದ್ರೆ ಕಾಂಗ್ರೆಸ್ ಪ್ರತಿಭಟನೆ ಮಾಡ್ತಾ ಇದೀವಿ, ಕಾಂಗ್ರೆಸ್ಸಿನ ಶಾಸಕರು ಸಚಿವರು ಮಾತಾಡ್ತಿದ್ದಾರೆ. ಯಾಕೆ ಬಿಜೆಪಿ ಅವ್ರ ಮನೆಯಲ್ಲಿ ಹೆಣ್ಮಕ್ಳಿಲ್ವಾ? ಬಿಜೆಪಿ ಜನಪ್ರತಿನಿಧಿಗಳ ಮನೆಯಲ್ಲಿ ಯಾರು ರಾಜಕಾರಣಕ್ಕೆ ಬಂದಂತ ಹೆಣ್ಮಕ್ಳಿಲ್ವಾ? ನನಗೆ ಅನ್ಸತ್ತೆ ಇದು RSS ನವರ ಒಂದು ಪ್ರಬಲ ಅಜೆಂಡಾ ಅಂತ ಹೇಳಿ. ಯಾಕೆ ಅಂದ್ರೆ ಮಹಿಳಾ ಮೀಸಲಾತಿ ತರ್ತೀವಿ ಅಂತ ಹೇಳ್ತಾ ಒಂದು ಕಡೆ ಮೂಗಿಗೆ ತುಪ್ಪ ಸಾವಿರ ಕೆಲಸ ಮಾಡ್ತಾರೆ, ಇನ್ನೊಂದ್ ಕಡೆ ರಾಜಕಾರಣಕ್ಕೆ ಬಂದಂತ ಹೆಣ್ಣು ಮಕ್ಕಳ ಆತ್ಮಸ್ಥೈರ್ಯವನ್ನ, ಆತ್ಮಬಲವನ್ನ ಕುಗ್ಸುವಂತಹ ಈ ತರದ ಅವ್ರನ್ನ ಪ್ರಾಸ್ಟಿಟ್ಯೂಟ್ ಅನ್ನುವಂತಹ ಪದವನ್ನ ಬಳಸಿ ನೀವ್ ಯಾರು ರಾಜಕಾರಣಕ್ಕೆ ಬರಬೇಡ್ರಿ ಅಂತ ಹೆಣ್ಣು ಮಕ್ಕಳ ಹಕ್ಕನ್ನ ಹತ್ತಿಕ್ಕುವಂತಹ ಕೆಲಸ ಮಾಡ್ತಾ ಇರೋದನ್ನ ನೋಡಿದ್ರೆ ಇವರ RSS ಅನ್ನ ಪ್ರಬಲ ಅಜೆಂಡಾ ಅಂತ ಹೇಳಿ ನನಗನ್ಸತ್ತೆ. ಹಾಗಾಗಿ ಬಿಜೆಪಿ ಅವರಿಗೆ ಮಾನ ಮರ್ಯಾದೆ ಏನಾದ್ರೂ ಇದ್ರೆ ಮಸೀದಿ ಕೆಳಗೆ ಲಿಂಗ ಹುಡುಕೋದನ್ನು ಬಿಟ್ಟು ಇಂತಹ ಮಂಗಗಳನ್ನ ವಿಧಾನ ಪರಿಷತ್ತಿಗೆ ಆಯ್ಕೆ ಮಾಡಿ ಕಳಿಸಿದಿರಲ್ಲ, ಇವರನ್ನ ರಾಜೀನಾಮೆ ತಗೊಂಡು ಸಾರಾಸಗಟಾಗಿ ಪಕ್ಷದಿಂದ ರಾಜೀನಾಮೆ ತಗೊಂಡು ಅವ್ರನ್ನ ಉಚ್ಚಾಟನೆ ಮಾಡುವಂತ ಕೆಲಸವನ್ನ ನೀವು ಮಾಡ್ಬೇಕು. ಯಾಕೆ ಅಂದ್ರೆ ಎಲ್ಲೋ ಒಂದ್ ಕಡೆ ಇದು ಕೊನೆಯ ಅಸ್ತ್ರ, ಹೆಣ್ಣು ಮಕ್ಕಳ ಮೇಲೆ ಪ್ರಯೋಗ ಮಾಡುವಂತ ಕೊನೆಯ ಅಸ್ತ್ರ. ಅವಳು ಅಂತವಳು, ಅವಳು ಇಂಥವಳು, ಅವಳು ನಡತೆ ಸರಿ ಇಲ್ಲ ಅಂದ್ಬಿಟ್ರೆ ಅವರ ಆತ್ಮವಿಶ್ವಾಸ ಕಳ್ಕೊಳ್ತಾರೆ. ನಿಮ್ಮ ಬತ್ತಳಿಕೆಯಲ್ಲಿರುವಂತಹ ಕೊನೆಯ ಬಾಣ ಇದು. ಹಾಗಾಗಿ ಎಂತ ಹೆಣ್ಮಕ್ಳು ಯಾರು ಕೂಡ ಇದರಿಂದ ಎದೆಗುಂದಿಲ್ಲ. ಯಾಕಂದ್ರೆ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಬಹಳ ಗಟ್ಟಿಗಿಟ್ಟಿ ಅಂತ ಹೇಳಿ ಕರ್ಸ್ಕೊಂಡಿದ್ರು. ಅವರು
ಸದಾ ಸಿದ್ದರಾಮಯ್ಯನವ್ರನ್ನೇ ನೀವು ಕಿತ್ತೂರು ರಾಣಿ ಚೆನ್ನಮ್ಮ ಕಣಮ್ಮ ಅಂದ್ರು. ಸಾವಿರಾರು ಕೋಟ್ಯಾಂತರ ಹೆಣ್ಣು ಮಕ್ಕಳ ಪಾಲಿಗೆ ಇವತ್ತು 2,000 ರೂಪಾಯಿ. ಬೇಟಿ ಬಚಾವೋ ಬೇಟಿ ಪಡಾವೋ ಅಂತ ಹೇಳಿ ಈ ದೇಶದ ನಾಯಕರು ಪ್ರಧಾನಮಂತ್ರಿಗಳ ಸ್ಲೋಗನ್ ಅನ್ನ ಹಿಡಿದುಕೊಂಡು ಬಿಜೆಪಿ ನಾಯಕರು ಸಬಲೀಕರಣಕ್ಕೆ ಒತ್ತನ್ನು ಕೊಟ್ಟಿದ್ದೇವೆ, ಮಹಿಳೆಯರಿಗೆಯನ್ನ ಕೊಟ್ಟಿದ್ದೇವೆ ಅಂತ ಮಾತಾಡುವಂತಹ ಬಿಜೆಪಿ ನಾಯಕರಿಗೆ ನಾನೊಂದು ಮಾನ್ಯರೇ ಸಿ.ಟಿ. ರವಿ ಅವರು ಸಭೆಯ ಕಲಾಪದಲ್ಲಿ ವಿಷಯಗಳನ್ನ ನಾವು ತೆಗೆದುಕೊಂಡ್ರೆ ನಿಮಗೂ ಸಮೇತ ನಾವು ಬೇರೆ ರೀತಿಯಲ್ಲಿ ಮಾತಾಡ್ಬೇಕಾಗತ್ತೆ. ಹಾಗಾಗಿ ನೀವು ಈ ತರ ಮಾತಾಡಬಾರ್ದು ಅನ್ನೋದಕ್ಕೆ ಅವರು ಒಂದು ಪದವನ್ನ ಬಳಸ್ತಾರೆ, ಪ್ರಾಸ್ಟಿಟ್ಯೂಟ್ ನೀವು ಅಂತ ಹೇಳಿ. ಮಹಿಳೆಯರಿಗೆ ಅವಮಾನ ಮಾಡುವಂತಹ, ಹೀನಾಯವಾಗಿ ಬೈಯುವಂತಹ ಹಕ್ಕನ್ನ ಕೊಟ್ಟವರು ಯಾರು? ಒಬ್ಬ ಸಚಿವನಾಗಿ, ಒಬ್ಬ ವಿಧಾನ ಪರಿಷತ್ ಸದಸ್ಯನಾಗಿ, ಬಿಜೆಪಿಯ ಒಬ್ಬ ಮಹಾನ್ ನಾಯಕರಾಗಿ ಬಿಂಬಿಸ್ಕೊಂಡು ಮಹಿಳೆಯರ ಬಗ್ಗೆ, ಅದು ಒಬ್ಬ ಸಚಿವೆಯ ಬಗ್ಗೆ ಇಷ್ಟೊಂದು ಕೀಳಾಗಿ ಮಾತಾಡ್ತಾರಲ್ಲ, ಇವರಿಗೆ ಯಾವ ನೈತಿಕತೆ ಇದೆ? ಯಾವ ನೈತಿಕತೆ ಇದೆ ಅಂತ ನಾನು ಈ ಸಂದರ್ಭದಲ್ಲಿ ಕೇಳ್ತೀನಿ. ಸಿ.ಟಿ. ರವಿ ಅವರೇ, ಎಚ್ಚೆತ್ಕೊಳ್ಳಿ. ನೀವು ಸಮೇತ ಟ್ರಾವೆಲ್ ಮಾಡುವಾಗ ನೀವು ಸಮೇತ ಮದ್ಯಪಾನದಲ್ಲಿ ಉಳ್ಕೊಂಡು ಎಷ್ಟು ಜನರನ್ನ ಬಲಿ ತೆಗೆದುಕೊಂಡ್ರಿ ನೀವು? ಆಗ ನಿಮಗೆ ಎಚ್ಚರಿಕೆ ಇರ್ಲಿಲ್ವಾ? ನಾವು ಅದನ್ನ ಪ್ರಶ್ನೆ ಮಾಡಕ್ ಹೋದ್ರೆ ಪ್ರಶ್ನೆ ಮಾಡೋ ಮಹಿಳೆಯರಿಗೆ ಪ್ರಾಸ್ಟಿಟ್ಯೂಟ್ ಅಂತ ಹೇಳ್ತಿರಲ್ಲ, ನಿಮಗೆ ಇದು ಸರಿಯಾದ ಮಾತುಗಳನ್ನ ಆಡೋ ಅಂತ ಹಕ್ಕನ್ನ ಯಾರೇ ಕೊಟ್ಟಿದ್ದಾರೆ ನಿಮಗೆ? ನೋಡಿ ಸಿ.ಟಿ. ರವಿ ಅವರೇ, ಇವತ್ತು ದೇಶದಲ್ಲಿ ಸಂವಿಧಾನದಲ್ಲಿ ಮಹಿಳೆಯರಿಗೆ ಹಕ್ಕಿದೆ. ಹೇಗೆ ಅಂತಂದ್ರೆ, ಸಂವಿಧಾನದ ಅಡಿಯಲ್ಲಿ ಯಾವುದೇ ಜಾತಿ ಭೇದ ಧರ್ಮ ಯಾವುದೇ ಇಲ್ಲದೆ ಮಹಿಳೆಯರೆಲ್ಲ ಒಂದು ಸಮಾನತೆಯ ಅಡಿಯಲ್ಲಿ ಇವತ್ತು ಈ ದೇಶದಲ್ಲಿ ಬದುಕ್ತಾ ಇದ್ದಾರೆ. ಈ ಸಂದರ್ಭದಲ್ಲಿ ನಗರ ಕಾಂಗ್ರೆಸ್ ಅಧ್ಯಕ್ಷ ಐಎನ್ ಸುರೇಶ್ ಬಾಬು, ಪ್ರಮುಖರಾದ ಎಲ್ ಚಂದ್ರಪ್ಪ, ಷಣ್ಮುಖ, ಮಹಾಬಲಕೌತಿ, ಪ್ರಭಾವತಿ, ವಿಲ್ಸನ್ ಗೋನ್ಸಾಲ್ವಿಸ್, ಅನ್ವರ್ ಬಾಷಾ ಇನ್ನಿತರರು ಹಾಜರಿದ್ದರು. ಸಾಗರ ತಾಲೂಕಿನ ಮಾಸೂರಿನಲ್ಲಿ ಶ್ರಮಜೀವಿ ಕಟ್ಟಡ ಕಾರ್ಮಿಕರ ಸಂಘದ 4ನೇ ವಾರ್ಷಿಕೋತ್ಸವ ಕಾರ್ಯಕ್ರಮ, ಪದಾಧಿಕಾರಿಗಳ ಪದಗ್ರಹಣ, ಕ್ಯಾಲೆಂಡರ್ ಬಿಡುಗಡೆ, ಟಿ ಶರ್ಟ್ ವಿತರಣೆ ಕಾರ್ಯಕ್ರಮ ನಡೆಯಿತು. ಮಾಜಿ ಸಚಿವ ಹರತಾಳು ಹಾಲಪ್ಪ ಕಾರ್ಯಕ್ರಮ ಉದ್ಘಾಟಿಸಿ ಮಾತನಾಡಿ, ಅವರೆಲ್ಲ ಈ ರಾಮಚಂದ್ರ ಇಲ್ದಿದ್ದೆಲ್ಲ ತಲೆ ತಿಂತಿದ್ರು. ನಾವು ಬರೀ ಅಭಿವೃದ್ಧಿ ಆ ರಸ್ತೆ, ಈ ಸೇತುವೆ, ಅದು ಇದು, ಶಾಲೆ ಕಟ್ಟಡ ಅಂತ ಯೋಚನೆ ಮಾಡ್ತಿದ್ವಿ. ಆಗ ಬಂದು ನಮ್ಗೇನಾದ್ರು ಮಾಡಿ ನಮ್ಗೇನು ಸಹಾಯ ಕೊಡಿಸಿ. ಆಗ ನಾನು ಈ ಉಪಾಧ್ಯಕ್ಷರಾಗಿದ್ರು ನಮ್ಮ ಸತೀಶ್ ಇವರು, ಮಹೇಶ್ ಅವರು, ಕೆಲವೊಂದು ಜಾಗ ಹುಡುಕ್ರೆ ನೋಡೋಣ ಸ್ಯಾಂಕ್ಷನ್ ಮಾಡಿಸ್ಕೊಡ್ತೀನಿ ಅಂತ ಕಾರ್ಮಿಕರಿಗೆ. ನಿಮಗಾಗಿ ಸಾಗರದ ಶಿವಮೊಗ್ಗ ರಸ್ತೆ BH ರೋಡಿನ ಡಿಗ್ರಿ ಕಾಲೇಜ್ ಎದುರುಗಡೆ 2 ಎಕರೆ ಜಾಗ ಸ್ಯಾಂಕ್ಷನ್ ಮಾಡ್ಕೊಂಡಿದ್ದೀನಿ. 2 ಎಕರೆ ಜಾಗ ಇದೆ. ನಿಮಗೂ 5 ಕೋಟಿ ರೂಪಾಯಿ ಮಂಜೂರು ಮಾಡಿಸಿದ್ದೆ. 5 ಕೋಟಿ ರೂಪಾಯಿ ನಿಮ್ಮ ಕಾರ್ಮಿಕ ಭವನ ಕಟ್ಟಲಿಕ್ಕೆ ಮತ್ತು 2 ಎಕರೆಗೆ ಅರ್ಜಿ ಕೊಡಿಸಿದ್ದೆ. ಅದೆಲ್ಲ ಆದ್ರೆ ಅಲ್ಲೇ ಒಂದು ಕಾರ್ಮಿಕರ ಮಕ್ಕಳಿಗೆ ಒಂದು ಸುಸಜ್ಜಿತವಾದ ಸ್ಕೂಲು, ಸರ್ಕಾರದ ದುಡ್ಡಿಗೆ ಇದರಲ್ಲಿ ತಗೊಳ್ಬೇಕು. ಯಾವುದಕ್ಕೂ ತೊಂದರೆ ಆದ್ರೂ ನಿಮ್ಮ ಈ ಕಾರ್ಮಿಕ ಇಲಾಖೆ ದುಡ್ಡಿಗೆ ತೊಂದರೆ ಆಗಲ್ಲ, ನಿಮಗೆ ಸವಲತ್ತು ಕೊಡ್ಲಿಕ್ಕೆ ಹುಡುಕಿ ತರಬೇಕು. ಹಾಗೆ ನಾನು 10 ಕೋಟಿ ರೂಪಾಯಿ ಮಂಜೂರು ಮಾಡಿಸಿ 5 ಕೋಟಿ ರೂಪಾಯಿ ಸ್ಯಾಂಕ್ಷನ್ ಮಾಡಿಸಿ ತಂದು 1 ಎಕರೆ ಜಾಗ 2 ಎಕರೆ ಜಾಗವನ್ನು ತಂದು ಇಲ್ಲಿ ಕೆಲವರೆಲ್ಲ ಬಂದಿದ್ರಿ. ಅದನ್ನ ಕಾಂಪೌಂಡ್ ಹಾಕೋ ಸಂದರ್ಭದಲ್ಲಿ ಅದು ಕಾಂಪೌಂಡ್ ಹಾಕಿಸಿ ಸುಸಜ್ಜಿತವಾಗಿ ಇದೆಯಾ. ಈಗ ಎಲ್ಲೋಯ್ತು ಈ ಸರ್ಕಾರದಲ್ಲಿ ನಾನು ಅದ್ರ ಬಗ್ಗೆ ಹೆಚ್ಚು ಮಾತಾಡಕ್ ಹೋಗೋದಿಲ್ಲ. ಆದ್ರೆ ಇವರನ್ನೂ ಗಮನಿಸಿದ್ದೆ, ನಿಮ್ಮನ್ನೂ ಗಮನಿಸಿದ್ದೆ. ನಿಮ್ಮ ಮುಖಂಡರು ರಾಮಚಂದ್ರ, ನಮ್ಮ ಸತೀಶನ್ ಬಗ್ಗೆ ನಾವು ಹೇಳುವ ಬೇಸರ ಮಾಡ್ಕೊಳ್ಳೋ ಅಗತ್ಯ ಇಲ್ಲ. ನೀವು ಯಾರ್ದಾರು ಮನೆಗೆ ಹೋದಾಗ, ಅದೇ ಸಮಾಜದಲ್ಲಿ ಹೋದಾಗ ಜನ ನಿಮ್ಮನ್ನು ನೆಗ್ಲೆಕ್ಟ್ ಮಾಡ್ತಾರೆ, ಅಸಹ್ಯ ಪಡ್ತಾರೆ, ಅಪಹಾಸ್ಯ ಮಾಡ್ತಾರೆ, ಆಮೇಲೆ ವಿರೋಧ ಮಾಡ್ತಾರೆ, ಆಮೇಲೆ ಗೌರವಿಸ್ತಾರೆ, ಆಮೇಲೆ ಸನ್ಮಾನ ಮಾಡ್ತಾರೆ. ತಿಳ್ಕೊಳ್ಳಿ, ಹಾಗೆ ಯಾವುದು ಬರೋದಿಲ್ಲ. ಕಾಯವನ್ನು ಖಂಡಿಸದೆ ದೇಹವನ್ನು ದಂಡಿಸದೆ ಒಂದೊಂದು ಸ್ವರ್ಗವನ್ನು ಸೇರುವೆನೆಂದರೆ ನಿಮ್ಮಪ್ಪನ ರಂಡಿ ಆಳವರೇನು ಸ್ವರ್ಗವನ್ನು ಅಂತ. ಮುಕ್ಷತೆ ಬರೋದಿಲ್ಲ, ಯಾವುದು ಕಷ್ಟಪಟ್ಟರೆ ಬರ್ತದೆ. ಹಾಗೆ ಈ ಮಾನ ಅವಮಾನ ಆಯ್ತು, ಜನ ಸೇರ್ಲಿಲ್ಲ, ಅವ್ರೇನೋ ಅಂದ್ರು ಇವರೇನೋ ಅಂದ್ರು ಅಂತೇಳಿ ಯೋಚನೆ ಮಾಡೋ ಅಗತ್ಯ ಇಲ್ಲ. ನಮ್ಮ ನಿರೂಪಕ ಇಲ್ಲೆಲ್ಲ ಹೇಳಿದ್ರು, ಕಾಯಕವೇ ಕೈಲಾಸ. ನೀವು ಮಾಡೋ ಕೆಲಸವನ್ನ ಶ್ರದ್ಧಾ ಭಕ್ತಿಯಿಂದ ಮಾಡಿ.
ಅದೇ ದೇವರ ಪೂಜೆ. ನೀವು ದಿನನಿತ್ಯ ಕಾರ್ಮಿಕ ಕೆಲಸ ಮಾಡ್ತಿಲ್ಲ, ಅದೇ ಪೂಜೆ. ರೈತ ದಿನನಿತ್ಯ ಕೆಲಸ ಮಾಡ್ತಿಲ್ಲ, ಅದೇ ಪೂಜೆ. ಪುರುಷೋತ್ತಾಗ ಒಂದು ನೆಮ್ಮದಿಗೆ ಸ್ವಲ್ಪ ಆರಾಮಾಗಲಿ ಅಂತ ದೇವಸ್ಥಾನಕ್ಕೆ ಬರ್ಬೇಕು. ನಾವು ದೇವ್ರು ನಂಬ್ತೇವೆ, ಪೂಜೆ ಮಾಡ್ತೇವೆ. ಆದ್ರೆ ಕೆಲಸಗಾರ ಒಬ್ಬನಿಗೆ, ಕಾರ್ಮಿಕ ಒಬ್ಬನಿಗೆ, ರೈತ ಒಬ್ಬನಿಗೆ ಅವನು ಮಾಡ್ತಕ್ಕಂಥ ಕೆಲಸವೇ ಪೂಜೆ. ಅದರಲ್ಲಿ ಯಶಸ್ವಿಯಾಗಿ ಅಂತ ಹೇಳಿ ಕೂಡಲೇ ನೀವು ಆ 2 ಎಕರೆ ಜಮೀನು ಎಲ್ಲ ಸಂಘ ಇಡೀ ತಾಲೂಕಿಗೆ ಶೇರ್ ಮಾಡಿರೋದು, ಅಲ್ಲಿ ಒಂದು ಸುಸಜ್ಜಿತವಾದ ಭವನವನ್ನು ಕಟ್ಟಕ್ಕೆ ದುಡ್ಡು ಸ್ಯಾಂಕ್ಷನ್ ಆಗಿದೆ. ನೋಡಿ, ಈಗಲೂ ದುಡ್ಡು ಸಿಗ್ತದೆ. ನಿಮ್ಮ ದುಡ್ಡನ್ನು ಮತ್ತೆ ಬೇರೆ ಉಪಯೋಗಿಸಕ್ಕೆ ಬರೋದಿಲ್ಲ, ಅದು ನಿಮಗೇ ಉಪಯೋಗಿಸ್ಬೇಕು, ಆ ಕೆಲಸಗಳಿಗೆ ಉಪಯೋಗಿಸ್ಬೇಕು. ಇದು ಗೊತ್ತಿರ್ಬೇಕು ಆಡಳಿತ ಮಾಡೋದು. ಅದೃಷ್ಟದ ಮೇಲೆ ಬಂದವರಿಗೆ ಗೊತ್ತಾಗಲ್ಲ, ಹೆಂಗೋ ಬಂದ್ರೆ ಅಧ್ಯಯನ ಮಾಡಿದ್ರೆ ಗೊತ್ತಾಗ್ತದೆ ಅಂತ ಹೇಳಿ ಇವತ್ತು ಕಾರ್ಮಿಕ ವರ್ಗ ದೇಶದಲ್ಲಿ ಮತ್ತು ಪ್ರಪಂಚವನ್ನು ಕಟ್ತಕ್ಕಂಥ, ದೇಶವನ್ನು ಕಟ್ತಕ್ಕಂಥ ಕೆಲಸದಲ್ಲಿ ತಾವು ತೊಡಗಿಸಿದ್ರೆ ತಮ್ಮೆಲ್ಲರೂ ಒಳ್ಳೇದಾಗಲಿ, ಶುಭವಾಗಲಿ ಅಂತ ಹಾರೈಸಿ ಹೊಸ ವರ್ಷ ಜನವರಿ 25 ಬರ್ತಾ ಇದೆ, 2025. ಆ ವರ್ಷದಲ್ಲಿ ಒಳ್ಳೆ ಕೆಲಸಗಳು, ಅಭಿವೃದ್ಧಿಗಳು ಆಗಲಿ ಅಂತೇಳಿ ಹಾರೈಸಿ ನಾನು ಮಾತು ಮುಗಿಸ್ತೇನೆ. ಮತ್ತು ವೇದಿಕೆಯಲ್ಲಿ ಇರ್ತಕ್ಕಂಥ ಎಲ್ಲ ಬಂಧುಗಳಿಗೆ, ಈ ಮಾಡ್ತಕ್ಕಂಥ ಒಳ್ಳೆ ಕೆಲಸಗಳಿಗೆ ಪ್ರಶಂಸೆಯನ್ನು ವ್ಯಕ್ತಪಡಿಸಿ ನಾನು ಮಾತು ಮುಗಿಸ್ತೇನೆ. ನಮಸ್ಕಾರಗಳು. ಸಂಘದ ಸತೀಶ್ ಅಂಗಡಿ ಪ್ರಾಸ್ತಾವಿಕ ಮಾತನಾಡಿದರು. ವೇದಿಕೆಯಲ್ಲಿ ರಾಮಪ್ಪ ಸೂರನಗದ್ದೆ, ರಾಮಚಂದ್ರ ಮೇಸ್ತ್ರಿ, ಶಂಕರಪ್ಪ, ಅಣ್ಣಪ್ಪ ಕೆಳದಿ, ಉಮೇಶ್, ಗಣಪತಿ, ಅಣ್ಣಪ್ಪ ಮೇಸ್ತ್ರಿ ಇನ್ನಿತರರು ಹಾಜರಿದ್ದರು. ಸಾಗರ ಸುತ್ತ ವಾರಪತ್ರಿಕೆ, ಜಿಎನ್ಎಸ್ ನ್ಯೂಸ್, ಸಹೃದಯ ಬಳಗ ಮತ್ತು ತಾಲೂಕು ಇತಿಹಾಸ ವೇದಿಕೆ ವತಿಯಿಂದ 24ನೇ ವರ್ಷದ ಸಾಗರೋತ್ಸವ 2025 ಕಾರ್ಯಕ್ರಮ ಜನವರಿ 4ರಂದು ಸಂಜೆ 5ಕ್ಕೆ ಗಾಂಧಿ ಮೈದಾನದಲ್ಲಿ ನಡೆಯಲಿದ್ದು, ಈ ಸಂದರ್ಭದಲ್ಲಿ ಪ್ರದಾನ ಮಾಡಲಿರುವ ರಾಜ್ಯಮಟ್ಟದ ಸಹೃದಯ ರಾಜ್ಯಮಟ್ಟದ ಪ್ರಶಸ್ತಿಗೆ 9 ಸಾಧಕರನ್ನು ಆಯ್ಕೆ ಮಾಡಲಾಗಿದೆ. ಈ ಸಾಲಿನ ಸಹೃದಯ ರಾಜ್ಯಮಟ್ಟದ ಪ್ರಶಸ್ತಿಗೆ ಡಾಕ್ಟರ್ ರಾಮಚಂದ್ರಪ್ಪ ಬೆಂಗಳೂರು, ಸಹೃದಯ ಶಿಕ್ಷಣ ತಜ್ಞ ಸೂಲಗಿತ್ತಿ ಚನ್ನಬಸಮ್ಮ ಯಾದಗಿರಿ, ಸಹೃದಯ ಮಹಿಳಾ ಸಾಧಕಿ ಡಾಕ್ಟರ್ ಕೊಟ್ರೇಶ್ ಕೆ ತುಮಕೂರು, ಸಹೃದಯ ಇತಿಹಾಸ ತಜ್ಞ ಸೈಯದ್ ಇಕ್ಬಾಲ್ ಸಾಬ್ ಸಾಗರ, ಸಹೃದಯ ಉದ್ಯಮಿ ಅಶ್ವಿನಿ ಕುಮಾರ್ ಸಾಗರ, ಸಹೃದಯ ಧರ್ಮದರ್ಶಿ ಮಹೇಶ್ ಎಚ್.ಎಸ್. ತೀರ್ಥಹಳ್ಳಿ, ಸಹೃದಯ ಸಹಕಾರಿ ತೀನಾ ಶ್ರೀನಿವಾಸ್ ಸಾಗರ, ಸಹೃದಯ ರಾಜಕಾರಣಿ ಡಾಕ್ಟರ್ ಪವಿತ್ರ ಕೆ.ಎಸ್. ಶಿವಮೊಗ್ಗ, ಸಹೃದಯ ಬಹುಮುಖ ಪ್ರತಿಭೆ ಟೀಕಪ್ಪ ಕಣ್ಣೂರು, ಸಹೃದಯ ಜಾನಪದ ಕಲಾವಿದ ಭಾಜನರಾಗಿದೆ. ಜನವರಿ 4ರಂದು ಸಂಜೆ ನಗರಸಭಾ ರಂಗಮಂದಿರದಲ್ಲಿ ನಡೆಯುವ ಸಾಗರೋತ್ಸವ ಕಾರ್ಯಕ್ರಮದಲ್ಲಿ ಭರತನಾಟ್ಯ, ಜೋಗಿಪದ, ಸುಗಮ ಸಂಗೀತ, ಕರಾಟೆ ಪ್ರದರ್ಶನ, ಚಂಡೆ ಪ್ರದರ್ಶನ, ಸಮೂಹ ಗಾಯನ, ಡಾಕ್ಟರ್ ಹುಲಿಕಲ್ ನಟರಾಜ್ ಮತ್ತು ತಂಡದವರಿಂದ ಪವಾಡ ರಹಸ್ಯ ಬಯಲು ಕಾರ್ಯಕ್ರಮ ಇರುತ್ತದೆ. ಸಾಗರಿಕರು ಹೆಚ್ಚಿನ ಸಂಖ್ಯೆಯಲ್ಲಿ ಪಾಲ್ಗೊಳ್ಳಲು ಬಳಗದ ಅಧ್ಯಕ್ಷ ಜಿ. ನಾಗೇಶ್ ಮನವಿ ಮಾಡಿದ್ದಾರೆ. ಹೆಚ್ಚಿನ ಮಾಹಿತಿಗಾಗಿ 98808717116 ಸಂಪರ್ಕಿಸಬಹುದು. ಇದು ಮಂಗಳವಾರದ ಸಮಗ್ರ ಸುದ್ದಿ. ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ ಜಿಎನ್ಎಸ್ ನ್ಯೂಸ್. ನಮಸ್ಕಾರ.